ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತು ಹಾಗೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ. ಇವಾಗ ಟಿಫನ್ ಮಾಡಬೇಕು. ಟಿಫನಿಗೆ ಎಗ್ ರೋಲ್ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತೀವಿ ಅಂತ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಎಗ್ ರೋಲಿಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಪಾತಿ ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಅಕ್ಕ ಚಪಾತಿ ಉಜ್ತಾ ಇದ್ದಾಳೆ. ಹಾಗೆ ಎಲ್ಲದು ಸುಟ್ಕೊಳ್ಳೋಣ ಅಂತ ಸುಡ್ತಾ ಇದ್ದೆ. ಚಪಾತಿ ಎಲ್ಲ ರೆಡಿಯಾಗಿದೆ. ತವಾನು ಕೂಡ ಇಟ್ಟಿದ್ದೀನಿ. ಹಾಗೆ ಒಂದು ಲೋಟಕ್ಕೆ ಒಂದು ಮೊಟ್ಟೆ, ಸ್ವಲ್ಪ ಈರುಳ್ಳಿ, ಕಟ್ಟಿ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಿಮ್ದೊಂದ್ಸಲಿ ಆಗ್ತಿಂತ ಅವಾಗ ಅವರೇ ಕೇಳ್ತಾರೆ, ನೀವು ಎಷ್ಟು ದಿನ ಅಡುಗೆ ಮಾಡ್ತಾ ಇದ್ದಿದ್ದು? ನಾನು ಎಲ್ಲದಲ್ಲೂ ಹೇಳಿನಲ್ಲ, ನನ್ನ ಅಕ್ಕ ಮಾಡ್ತಾಳೆ ಅಂತ. ಅವಾಗ ನಾನು ಕಮೆಂಟ್ ಮಾಡಿ ಹೇಳ್ತೀನಿ, ಅವರು ಅಡುಗೆ ಮಾಡಬೇಕು ಅಂದರೆ ಕೆಪಾಸಿಟಿ ಬೇಕು, ಅವರು ಹೆಚ್ಚಿರೋ ತರಕಾರಿನ ಹಾಕೋಕ್ಕೆ ಕೆಪಾಸಿಟಿ ಬೇಕು ಅಂತ ಹೇಳ್ತೀನಿ. ನಾನು ಎಲ್ಲದಲ್ಲೂ ಹೇಳಿನಪ್ಪ. ಏನಂತ? ಮಾಡಿಲ್ಲ, ನಮ್ಮ ಅಕ್ಕ ಮಾಡ್ತಿರೋದು ಅಂತ. ಇಷ್ಟೇನೆ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ ಪುಡಿ, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಚಪಾತಿ ಸೈಜಲ್ಲಿ ಅಗಲ ಮಾಡ್ಕೋಬೇಕು. ಸೈಜಲ್ಲೇ ಚಪಾತಿದು ಆಮ್ಲೆಟ್. ಅವ್ರು ತೋರಿಸ್ಕೊ ಹೋಗ, ಅಮ್ಮ ಮಗಳು ನೋಡಿ ಹೆಂಗೆ ಕಿತ್ತಾಡ್ತಾ ಸ್ವಲ್ಪ ಎಣ್ಣೆ ಹಾಕೊಂಡು ಅದ್ರ ಮೇಲೆ ಚಪಾತಿ ಇಡಬೇಕು. ಆಮೇಲೆ ಆಗುತ್ತೆ ಚಪಾತಿ ಎಗ್ ರೋಲ್. ನೀನು ಯಾಕೆ ಮಕ್ಕಡೆ ಹಾಕಿಲ್ಲ ಅಂತ ಗೊತ್ತಾಯಿತು. ಚಪಾತಿ ಅಂಟಲ್ಲ. ಈಗ ಮಕ್ಕಡೆ ಹಾಕಬೇಕು. ಇಷ್ಟೇ ಚಪಾತಿ ಎಗ್ ರೋಲ್ ಮಾಡೋದು. ಈಗ ಅದು ಚೆನ್ನಾಗಿ ಸಣ್ಣಗೆ ರೋಲ್ ಮಾಡ್ಕೋಬೇಕು. ಬೇಕಾದವ್ರು ಮಾಡ್ಕೊಳ್ರಿ, ಬೇಡಾದವ್ರು ಬಿಟ್ಕೊಳ್ಬೇಕು. ಕಣೆ ಹಸಿಮೆಣ್ಸಿನಕಾಯಿ ಆಡ್ಸ್ಕೊಂಡು ತಿನ್ನೋಕ್ಕಾಗತ್ತಾ? ತಿಂದಿಲ್ಲವರು. ಅದಕ್ಕೆ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡ್ಕೋಬೇಕು, ಆಮೇಲೆ ಓಪನ್ ಮಾಡ್ಕೊತೀನಿ. ಇದಕ್ಕೊಂದು ಸ್ವಲ್ಪ ಸಾಸು ಮಯೋನೀಸ್ ಹಾಕೊಂಡು ತಿಂತಿದ್ರೆ ನೀವು ಒಂದ್ಸತಿ ಎಲ್ಲ ಟ್ರೈ ಮಾಡ್ಕೊಂಡು ತಿಂದು ನೋಡಿ. ಈಗ ಈ ಥರ ರೋಲ್ ಮಾಡ್ಕೋಬೇಕು ಟಿಶ್ಯೂ ಅಲ್ಲಿ ಇಟ್ಕೊಂಡು. ಇವೆಲ್ಲ ನಮ್ಮ ಅಕ್ಕ ಹೇಳ್ಕೊಡ್ತಿರೋದು, ನಾನಲ್ಲ. ಅವಳು ಹೇಳ್ಕೊಡೋದನ್ನ ನಾನು ಮಾಡಾಕ್ತಾ ಇದ್ದೀನಿ. ಅವಾಗ ಈ ಥರ ಬರ್ತದೆ. ಹಿಂಗೆ ಓಪನ್ ಮಾಡ್ಕೊಂಡು ತಿನ್ನೋದು. ಸರಿ ಸರಿ ಶಾಮಿ. ಟಿಫನ್ ತಿಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಇದ್ವು. ಅದಕ್ಕೋಸ್ಕರ ನೈಟ್ ಹಂಗೆ ಚಿಕನ್ ಗ್ರೇವಿ ಮಾಡ್ತಿದ್ದೆ, ಹೊಸ ರೆಸಿಪಿ. ಅದಕ್ಕೆ ಅಲ್ಲಿಂದ ನೈಟ್ ಕಂಟಿನ್ಯೂ ಮಾಡಿದ್ದೀನಿ ವಿಡಿಯೋ. ಚಿಕನ್ ವಾಶ್ ಮಾಡ್ಕೊತಾ ಇದ್ದೀವಿ. ನಾವು ಇವತ್ತು ಹೊಸ ರೆಸಿಪಿ ಚಿಕನಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಇದೇನು ಚಕ್ಕೆ, ಲವಂಗ, ಕೊತ್ತಂಬರಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಆಮೇಲೆ ಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಖಾರ ಪುಡಿ, ಧನಿಯಾ ಪುಡಿ, ಆಮೇಲೆ ಇದು ಚಿಕನ್ ಮಸಾಲ. ಇಷ್ಟು ಐಟಮ್ಸ್ ಬೇಕು. 2-3 ಸತಿ ಚಿಕನ್ನ ವಾಶ್ ಮಾಡಿ ಇಟ್ಕೋಬೇಕು. ಈ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನಿಗೆ ಸ್ವಲ್ಪ ಖಾರದ ಪುಡಿ, ಈ ಸ್ವಲ್ಪ ಹಾಕಲ್ಲ ಸಾಕಾ? ಅದಕ್ಕೂ ಹಾಕ್ತೀವಲ್ಲ, ಸ್ವಲ್ಪ ಹಾಕಬೇಕು, ತುಂಬ ಹಾಕಬಾರ್ದು. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಆಮೇಲೆ ಮೊಸರು.
1 ಕಪ್ ಮೊಸರು, ಅದೇ 1 ಕಪ್ ಮೊಸರು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಚಿಕನಿಗೆ ಅವಾಗ ಉಪ್ಪು ಖಾರ ಚೆನ್ನಾಗಿ ಇಳ್ದಿರುತ್ತೆ. ಒಂದು 5 ನಿಮಿಷ ಸಾಕಲ್ಲ, ಒಂದು 5 ನಿಮಿಷ ಮಿಕ್ಸ್ ಮಾಡಿ ಕಾಲು ಗಂಟೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ತುಂಬ ಹೊತ್ತಿರ್ತಾರೆ ಚೆನ್ನಾಗಿ ಬರ್ತದೆ. ಅರ್ಜೆಂಟ್ ಇರೋರು ಕಾಲು ಗಂಟೆ ಇಟ್ಕೋಬೇಕು. ತಾಳ್ಮೆಯಿಂದ ಮಾಡ್ಕೊಂಡವರು 1 ಅವರ್ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡೋದು ಬೇಕಾ ಇದು? ಹಾಗೆ ಆಚೆಗಡೆನೇ ಇಡ್ಬೋದು. ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆ ಚಿಕನ್ ನೀಟಾಗಿ ನೆನ್ಕೊಳ್ಳೋ ಅಷ್ಟರಲ್ಲಿ ನಾನು ಗ್ಯಾಪಲ್ಲಿ ಅನ್ನಕ್ಕೆ ಇಟ್ಕೊಬಿಡ್ತೀನಿ. ನನ್ನ ದೊಡ್ಡ ಕೆಲಸ ಅದೊಂದು. ಪುದೀನ, ಚಕ್ಕೆ ಲವಂಗ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಫುಲ್ಲು ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು ಅದನ್ನು. ಇವಾಗ ಒಂದು ಬಾಣಲಿ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ. ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಬೇಕು. 1 ದೊಡ್ಡ ಈರುಳ್ಳಿ, 1 kg ಚಿಕನಿಗೆ 1 ದೊಡ್ಡ ಈರುಳ್ಳಿ ಅಷ್ಟು ಒಗ್ಗರಣೆಗೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಡ್ರೈ ಆಗಿದೆ. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಅದಕ್ಕೆ ಹಾಕ್ಕೋಬೇಕು. ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಡ್ರೈ ಮಾಡಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗೈತೆ. ಅದು ಎಣ್ಣೆ ಬಿಡುತ್ತೆ, ಸ್ವಲ್ಪ ಎಣ್ಣೆ ಬಿಡುತ್ತೆ, ಆ ಥರ ಆಗಿರುತ್ತೆ. ಅದಕ್ಕೆ ಚಿಕನ್ನ ನೆನೆಸಿಟ್ಕೊಂಡಿರೋ ಚಿಕನ್ನ ಅದಕ್ಕೆ ಹಾಕಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊನು ಅದಕ್ಕೆ ಹಾಕ್ಕೋಬೇಕು. ಒಂದು 5 ನಿಮಿಷ ಬೇಯಕ್ಕೆ ಬಿಡ್ಬೇಕಾ? ಒಂದು 5 ನಿಮಿಷ ಬೇಯಕ್ಕೆ ಬಿಡ್ಬೇಕು. ಇವಾಗ ಈಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೇನು ಮಿಕ್ಸ್ ಮಾಡಬಾರ್ದು, ಬರೀ ಟೊಮೆಟೊ ಮಾತ್ರ ಪೇಸ್ಟ್ ಮಾಡ್ಕೋಬೇಕು. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೋಬೇಕು. ರುಚಿ ನೋಡಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎತ್ತಿಟ್ಕೊಂಡಿರೋ ಖಾರ ಪುಡಿ, ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲಾನ ಅದಕ್ಕೆ ಹಾಕ್ಕೋಬೇಕು. ಎಲ್ಲ ಒಂದು 2 ಸ್ಪೂನ್ ಇಟ್ಕೊಳ್ಳಿ ಸಾಕು. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕಿಡಿ. ಒಂದು 5 ನಿಮಿಷ ಕುದಿಬೇಕಾ? ಒಂದು 5 ನಿಮಿಷ ಅದನ್ನು ಕುದಿಬೇಕು. ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಎತ್ತಿಟ್ಟಿಟ್ಕೊಂಡಿರೋ ಕಾಯಿನ ಅದನ್ನು ರುಬ್ಕೋಬೇಕು. ಈಗ ರುಬ್ಬಿಟ್ಟಿಟ್ಕೊಂಡಿರೋ ಕಾಯಿನ ಅದಕ್ಕೆ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು 5 ನಿಮಿಷ ಕುದಿದ್ರೆ ಸಾಕು. ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಚಿಕನ್ ಬೇಯೋ ತನಕ ಕುದಿಸ್ಬೇಕು. ನಿಮಗೆ ಗೊತ್ತಾಗುತ್ತಲ್ಲ ಚಿಕನ್ ಬೆಂದೈತೋ ಇಲ್ಲೋ ಅಂತ, ಆ ಥರ. ಅದಾದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಚಿಕನ್ ರೆಡಿ. ನಮ್ಮ ಅಕ್ಕನಿಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಆದರೆ ನನಗೆ ಅಡುಗೆ ಮಾಡಬೇಕು ಅಂದರೆ ಭಾರಿ ಕಷ್ಟ. ನಾನು ಹಾಕಿರೋ ಯೂಟ್ಯೂಬ್ ಚಾನಲ್ಲಿ ಸುಮಾರು ಅಡುಗೆ ರೆಸಿಪಿ ಎಲ್ಲ ಇವಳೇ ಮಾಡಿರೋದು.
ಒಂದೋ ಎರಡೋ ನಾನು ಮಾಡಿದ್ದೀನಿ, ಉಳಿದಿದ್ದೆಲ್ಲ ಇವಳೇ ಮಾಡಿದ್ದೆ. ನಿಮಗೆ ಯಾವ ಥರ ರೆಸಿಪಿ ಬೇಕು ಕಮೆಂಟಲ್ಲಿ ತಿಳಿಸಿ, ನಾನು ಅದೇ ಥರ ವೀಡಿಯೋ ಮಾಡಿ ಹಾಕ್ತೀನಿ. ಚಿಕನ್ ಗ್ರೇವಿ ಫುಲ್ ರೆಡಿಯಾಗಿದೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ವಿ ಅಂದರೆ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ. ಘಮ ಘಮ ಹೆಂಗೈತಮ್ಮ? ಚೆನ್ನಾಯ್ತಾ? ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.